ಇವತ್ತಿನ ಪ್ರಮುಖವಾದಂತಹ ವಿಚಾರ, ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿದೆ. ಬೆಳಗ್ಗೆಯಿಂದಲೂ ಸಹ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದ್ದೀವಿ. ತನಿಖೆ ಸಹ ಚುರುಕಾಗ್ತಾ ಇದೆ. ಇದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿದೆ. ಮಧ್ಯರಾತ್ರಿ ರೇಖಿ ರೈ ಮೂಗು, ಬಲಗೈಗೆ ಗುಂಡು ತಗುಲಿದೆ. ಪ್ರೊಫೆಷನಲ್ ಶಾರ್ಪ್ ಶೂಟರ್ ನಿಂದಲೇ ಅಟ್ಯಾಕ್ ಆಗಿರುವಂತ ಅನುಮಾನ ಕಾಡ್ತಾ ಇದೆ. ಚಲಿಸ್ತಾ ಇದ್ದಂತ ರಿಕ್ಕಿ ರೈ ಕಾರಿನ ಮೇಲೆ ಗುಂಡಿನ ದಾಳಿ ಆಗಿರೋದು ಪಕ್ಕಾ ಪ್ಲಾನ್ ಮಾಡಿ ಹತ್ಯೆಗೆ ಹಾಗಾದ್ರೆ ನಡೆದಿತ್ತ ಸಂಚು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ರಿಕ್ಕಿ ರೈ ಪಾರಾಗಿದ್ದಾರೆ. ಬಿಡದಿ ಮನೆ ಬಿಡುವ ಮಾಹಿತಿ ಕಲೆ ಹಾಕಿ ಅಟ್ಯಾಕ್ ಮಾಡಲಾಗಿದೆ. ಮನೆಯಿಂದ ಆಚೆ ಬರ್ತಾ ಇದ್ದಂತೆ ಈ ದಾಳಿ ನಡೆದಿರೋದು. ಖಾಸಗಿ ಜಾಗದ ಕಾಂಪೌಂಡ್ ಮೂಲಕ ಫೈರಿಂಗ್ ನಡೆಸಿದ್ದಾರೆ. ಬಿಡದಿ ಮನೆಯಿಂದ ಬೆಂಗಳೂರಿನ ಕಡೆಗೆ ಹೊರಟಿದ್ರು. ಅವರ ಮನೆಯ ರೋಡ್ನಲ್ಲೇ ಕಾದು ಕುಳಿತಿದ್ದಂತಹ ದುಷ್ಕರ್ಮಿಗಳು ಫೈರಿಂಗ್ ನಡೆಸಿದ್ದಾರೆ. ಬಿಡದಿ ಮನೆ ಬಿಡುವಂತಹ ಮಾಹಿತಿಯನ್ನ ಕಲೆ ಹಾಕಿ ಅಟ್ಯಾಕ್ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಆಂಗಲ್ ನಲ್ಲಿ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬಿಡದಿ ಮನೆ ಬಿಡುವಂತಹ ಮಾಹಿತಿಯನ್ನ ಹಾಗಾದ್ರೆ ಕೊಟ್ಟಿದ್ದಾದ್ರೂ ಯಾರು ಈ ರೀತಿಯಾದಂತಹ ದಾಳಿಯನ್ನ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಘಟನೆ ನಡೆದಂತಹ ಸ್ಥಳದಲ್ಲಿ ಸಾಕಷ್ಟು ಮಾಹಿತಿಗಳು ಅಂದ್ರೆ ಸಾಕ್ಷ್ಯಗಳು ಸಹ ಪೊಲೀಸರಿಗೆ ಸಿಕ್ಕಿದೆ. ಇನ್ನೂ ಸಹ ಪರಿಶೀಲನೆ ಮುಂದುವರೆದಿದೆ. ಮತ್ತೊಂದು ಕಡೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ರೈಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ. ಅವರ ಮೂಗು ಹಾಗೆ ಅವರ ಕೈಗೆ ಗುಂಡು ತಗುಲಿರೋದ್ರಿಂದಾಗಿ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗಿದೆ. ಮಧ್ಯರಾತ್ರಿ ಬಿಡದಿಯ ತಮ್ಮ ಫಾರ್ಮ್ ಹೌಸ್ ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ರು. ಇನ್ನು ಮನೆ ಬಿಟ್ಟು ಸ್ವಲ್ಪ ದೂರ ಅಂದ್ರೆ ಮನೆ ರೋಡ್ ನಲ್ಲೇ ಆಗಿರುವಂತಹ ಘಟನೆ. ಅವ್ರು ಮನೆ ಬಿಟ್ಟು ಸ್ವಲ್ಪ ದೂರ ಬಂದ್ರೆ ಅಲ್ಲೊಂದು ಖಾಲಿ ಜಾಗ ಇದೆ, ವೈಟ್ ಕಲರ್ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ನ ಹಿಂದೆ ಅವಿತು ಕುಳಿತು ಈ ಅಟ್ಯಾಕ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಈಗ ಸದ್ಯಕ್ಕೆ ಪೊಲೀಸರು ಕಲೆ ಹಾಕಿದ್ದಾರೆ. ಏನೇನ್ ಸಿಕ್ಕಿದೆ ಸ್ಥಳದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಹ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಒಂದು ಬೇಸಿಕ್ ಮೊಬೈಲ್ ಸೆಟ್ ಸಿಕ್ಕಿದೆ. ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತಹ ವಸ್ತುಗಳು, ಗುಂಡುಗಳು ಪತ್ತೆ ಆಗಿದೆ. ಅವೆಲ್ಲವನ್ನ ಸಹ ಈಗ ಪಡೆದುಕೊಂಡು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ಭಾರಿ ಭದ್ರತೆಯ ಮಧ್ಯೆಯೂ ಕೂಡ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಗಿರೋದು. ಬಿಡದಿಯ ಮುತ್ತಪ್ಪ ರೈ ಮನೆ ಭದ್ರಕೋಟೆಯ ರೀತಿಯಲ್ಲಿದೆ, ಆದ್ರೂ ಕೂಡ ಈ ಅಟ್ಯಾಕ್ ಆಗಿದೆ. ಬಿಡದಿಯ ದೊಡ್ಡ ಮುದುವಾಡಿ ರಸ್ತೆಯಲ್ಲಿರುವಂತಹ ಮುತ್ತಪ್ಪ ರೈ ನಿವಾಸ. ರಸ್ತೆಯಿಂದ 1 ಕಿಲೋಮೀಟರ್ ಒಳಗಿದೆ ಮುತ್ತಪ್ಪ ರೈ ಮನೆ. ರಿಕ್ಕಿ ರೈ ಮನೆಯಿಂದ ಹೊರಗೆ ಬರೋದನ್ನ ನೋಡಿ ಈ ದಾಳಿ ಆಗಿದೆ. ಫೈರಿಂಗ್ ನಡೆದ ಜಾಗದಲ್ಲಿ ಶ್ವಾನ ದಳದಿಂದ ಕೂಡ ಪರಿಶೀಲನೆಯನ್ನ ನಡೆಸಲಾಗಿದೆ. 2 ಕಿಲೋಮೀಟರ್ ದೂರಕ್ಕೆ ಹೋಗಿ ಪೊಲೀಸ್ ಶ್ವಾನ ನಿಂತಿದೆ. ಹೆಗ್ಗಡಗೆರೆ ಅನ್ನುವಲ್ಲಿ ಆಕಸ್ಮಿಕರು ವಾಹನವನ್ನ ನಿಲ್ಲಿಸಿದ್ರ, ಅಲ್ಲಿಂದ ವಾಹನದ ಮೂಲಕ ಪರಾರಿಯಾಗಿದ್ದಾರ ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಎಲ್ಲ ಆಂಗಲ್ ನಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಟ್ಯಾಕ್ ಆಗಿರಬಹುದಾ ಅನ್ನುವಂತಹ ಅನುಮಾನಗಳಿರೋದು. ಇನ್ನು ಜೊತೆಗೆ ರಿಕ್ಕಿ ರೈ ಕೂಡ ಅಷ್ಟೇ ಹಲವು ಪ್ರಕರಣಗಳು ಅವರ ಮೇಲೆ, ಹಲವು ಆರೋಪಗಳು ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ತಮ್ಮ ಮೇಲಿನ ವೈಯಕ್ತಿಕವಾದಂತಹ ದ್ವೇಷದ ಹಿನ್ನೆಲೆಯಲ್ಲೇ ಈ ಒಂದು ದಾಳಿ ಆಗಿದೆಯಾ, ಆ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 5 ತಂಡಗಳನ್ನಾಗಿ ಮಾಡಿ ಪೊಲೀಸರು ಈಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.